ನಾವು ಬೆಂಗಳೂರವರು ಬನ್ನರ್ಘಟ್ಟಕ್ಕೆ ಫಸ್ಟ್ ಥ್ಯಾಂಕ್ ಯು ಹೇಳ್ಬೇಕು. ಆ ಲಂಗ್ ಸ್ಪೇಸ್ ಇದೆಯಲ್ಲ, ನಾವೆಲ್ಲ ನಮ್ಮಿಂದ ಅದರಿಂದ ಎಷ್ಟು ಅನುಕೂಲ ಅಂದ್ಬಿಟ್ಟು ನಾವು ಅದನ್ನ ತಿಳ್ಕೊಂಡಿಲ್ಲ. ಆ ಕಾಡು ಇರೋದ್ರಿಂದ ನಾವೆಲ್ಲ ಸ್ವಲ್ಪ ಆದರೂ ಪರಿಸರ ಚೆನ್ನಾಗಿದೆ ಅಂದ್ಬಿಟ್ಟು ಎಂಜಾಯ್ ಮಾಡ್ತಿದ್ವಿ. ಬ್ಯಾಂಗ್ಳೂರು ಏನು ಮುಂಚೆಲ್ಲ ಸ್ಯಾಲಬ್ರಸ್ ಕ್ಲೈಮೇಟು, ಪೆನ್ಷನರ್ಸು, ಇದು ಪ್ಯಾರಡೈಸ್ ಅಂತೆಲ್ಲ ಹೇಳ್ತಿದ್ವಿ. ಇವತ್ತು ಚೇಂಜ್ ಆಗ್ಬಿಟ್ಟಿದೆ ಪರಿಸರ. ವಾತಾವರಣ ಆಗ್ತಾ ಇರೋದು ಈಗ ಇದು ಸುಡುಗಾಡು ಆಗ್ಬಿಟ್ಟಿದೆ ಬೆಂಗಳೂರು. ನಮಗೆ ಬೆನಿಫಿಟ್ ಇದ್ದಿದ್ದು ಕೆಲವು ಫಾರೆಸ್ಟ್ಗಳು ಮಾತ್ರ. ಈ ತುರಳೆ ಇರಲಿ, ನಮ್ಮ ಜಾಲೆ ಇದು ಜರಕ ಬಂಡೆ, ಮತ್ತು ನಮ್ಮ ಜಾಲೆಯಲ್ಲಿ ಫಾರೆಸ್ಟ್ ಇರಲಿ, ಕಾಡುಗೋಡಿನಲ್ಲಿ ಫಾರೆಸ್ಟ್, ಇಂಥ ಫಾರೆಸ್ಟ್ಗಳೆಲ್ಲ ನಮಗೆ ಇಂಪಾರ್ಟೆಂಟು. ಅದೇ ಥರ ನೀವು ನೋಡಿದ್ರೆ ಬಿಗರ್ ರೋಲ್ ಆಗ್ತಿರೋದು ನಮ್ಮ ಬ್ಯಾಂಗ್ಳೂರು ಪಕ್ಕನೇ ಇರೋದು ಬನ್ನರ್ಘಟ್ಟ. ಆ ಬನ್ನರ್ಘಟ್ಟನ ನಾವು ಚೂರು ಮಾಡಾಕ್ಬಿಟ್ಟಿದ್ದೀವಿ. ಮೈನಿಂಗ್ ಆಯಿತು. ಅಲ್ಲೇ ನಮಗೆ ಬೇಜಾರಾಗೋದಂದರೆ, ಅಲ್ಲಿ ಒಬ್ಬರು ನಮ್ಮ ಫಾರೆಸ್ಟ್ ಆಫೀಸರ್ ಒಬ್ಬರು ಅವ್ರು ರಿಟೈರ್ ಹಾಕೋಕ್ಕೆ ಮುಂಚೆ ಬನ್ನರ್ಘಟ್ಟ ಕಾರಿಡಾರ್ ಒಳಗೆ ಒಂದು IIMಗೆ ಕೊಟ್ಟಿದ್ದಾರೆ ಜಾಗ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗೆ ಇನ್ಸ್ಟಿಟ್ಯೂಟ್ ಕಟ್ಕೊಳ್ಳೋಕೆ ಜಾಗ ಕೊಟ್ಟವ್ರೆ. ನಾವು ಅವಾಗ ಬರೆದ್ವಿ, IIMಗೆ ಬರೆದ್ವಿ, ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನೀವು ಜನಕ್ಕೆ ಎಜುಕೇಟ್ ಮಾಡೋರು, ಫ್ಯೂಚರ್ ದುಡ್ಡು ಎಜುಕೇಶನ್ ಇದು ಮಾಡ್ತಿದ್ರೆ ಎಕನಾಮಿ ಇದಕ್ಕೋಸ್ಕರ ನೀವೇ ಹಿಂಗೆ ಮಾಡಿದ್ರೆ ಏನು ತೋರಿಸ್ತಿದ್ದೀರಿ ನೀವು ಅಂದ್ಬಿಟ್ಟು. ಬಟ್ ಎಷ್ಟಕ್ಕಂದ್ರೆ ಅವ್ರು ಕೇರೆ ಮಾಡಲಿಲ್ಲ, ಮಾಡ್ಕೊಂಡು ಕೂತಿದ್ದಾರೆ. ಅದೇ ಥರ ನೀವು ನೋಡಿದ್ರೆ ರಿಸಾರ್ಟ್ಗಳು ಬರ್ತಿದೆ, ಅಲ್ಲಿ ಲೀನಿಯರ್ ಪ್ರಾಜೆಕ್ಟ್ಸ್ ನಡೀತಾನೆ ಇದೆ. ಒಂದು ರೋಡ್ ಮೇಲೆ ಇನ್ನೊಂದು ರೋಡು ಇದು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡೋಕ್ಕಾದ್ರೆ ಸುಮ್ಮನೆ ಕೂತಿದ್ದಾರೆ. ಪ್ರೆಷರ್ ಇದೆ ಅಂದ್ಬಿಟ್ಟು. ಸೊ ಈಗ ಬನ್ನರ್ಘಟ್ಟ ಎಷ್ಟು ಇಂಪಾರ್ಟೆಂಟ್ ನಮಗಂದ್ರೆ, ಅಲ್ಲಿಂದ ನಮ್ಮ ಕಾಡು ಶುರು ಆದರೆ ನೀವು ಫುಲ್ ಪಶ್ಚಿಮ ಘಟ್ಟ ತನಕ ಹೋಗ್ಬೋದು ಟ್ರೆಕ್ ಮಾಡ್ಕೊಂಡು ಹೋದ್ರೆ. ಈ ಕಾರಿಡಾರ್ ನಾವು ಚೆನ್ನಾಗಿ ಇಟ್ಕೊಂಡಿದ್ರೆ, ಈಗ ಒಬ್ರು ಇದು ನಡ್ಕೊಂಡು ಹೋಗಿದ್ದಾರೆ ಜನ ಮುಂಚೆ ಈ ಎಸ್ಟಾಬ್ಲಿಷ್ ಮಾಡೋಕ್ಕೆ ಕಾರಿಡಾರ್ನ. ಅದು ಇಲ್ಲಿಂದ ನಿಮಗೆ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕನೆಕ್ಟ್ ಆಗುತ್ತೆ. ಕಾವೇರಿಯಿಂದ ನೀವು MMLs ಬರ್ತೀರಾ, MMLs ನೀವು BRLs ಬರ್ತೀರಾ. ಬಿಳಿಗಿರಿ ರಂಗನಾಥ ಟೆಂಪಲ್ ಟೈಗರ್ ರಿಸರ್ವ್ ಅಂತಿದೆ, ಅದು ಪಕ್ಕ ನೀವು ತಮಿಳ್ನಾಡಿಗೆ ಜಾಯ್ನ್ ಆಗ್ತೀರಾ. ಸತ್ಯಮಂಗಲಮಿಂದ ಮುದುಮಲೆ, ಬಂದೀಪುರ, ವೇನಾಡು, ನಾಗರಹೊಳೆ, ಹಾಗೇ ಹೋಗುತ್ತೆ, ಪಶ್ಚಿಮ ಘಟ್ಟ ತನಕ ಹೋಗುತ್ತೆ ಹೋಗ್ಬಿಟ್ಟು. ಸೊ ಆ ಕಾರಿಡಾರ್ನೇ ನಾವು ನೋಡಿಕೊಂಡು ಏನು ನಮ್ಮ ಎಲ್ಲ ಆಂಥ್ರೋಪಾಲಜಿಕ್ ಅಂದರೆ ಪೀಪಲ್ ಇದಾಗೆ ಮಾಡ್ಕೊಂಡು ಬಂದಿದ್ದೀವಿ. ನಾವು ಇದ್ರ ಬಗ್ಗೆ ಯೋಚಿಸಿಲ್ಲ. ಈ ಬಯೋಡೈವರ್ಸಿಟಿಯಿಂದ ನಮಗೇನು ಬೆನಿಫಿಟ್ ನಾನು ನೋಡಿಲ್ಲ. ಇವತ್ತಿಗೂ ನಾವು ಮಾತಾಡ್ಬೇಕಂದ್ರೆ ಏನಲ್ಲಿ ಎಷ್ಟು ಡೆವಾಸ್ಟೇಷನ್ ಆಗ್ತಿದೆ ಅಂದರೆ ಯಾರು ಏನು ಮಾಡೋಕ್ಕಾಗ್ತಿಲ್ಲ. ಆ ಫಾರೆಸ್ಟಿಂದ ನಮ್ಗೆ ಎಷ್ಟು ಬೆನಿಫಿಟ್ ಅಂಬ ಜನಕ್ಕೆ ಅರ್ಥ ಆಗಬೇಕು. ಅಲ್ಲಿ ಪಾಪ ಜನ ಓಡಾಡ್ತಿದ್ದಾರೆ. ಅಲ್ಲೊಬ್ಬ ಫ್ರೆಂಡ್ ಒಬ್ಬರು ವಿಷ್ಣು ನರೇನ್ ಅಂತಿದ್ದಾರೆ, ಅವರು ಪಾಪ ಇದು ಮಾಡ್ಕೊಂಡು ಕೂತಿದ್ದಾರೆ, ಕ್ಯಾಂಪೇನ್ ಮಾಡ್ತಾನೆ ಇದ್ದಾರೆ. ಬಟ್ ಅವ್ರ ಕೈಗೆ ಏನು ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. ಲೋಕಲ್ ಜನ ಬೇರೆ ಥರ ಇದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂಥರ ಇದೆ, ಗೌರ್ಮೆಂಟ್ ಒಂಥರ ಇದೆ, ರಿಸಾರ್ಟ್ ಲಾಬಿನೇ ಒಂಥರ ಇದೆ, ಮೈನಿಂಗ್ ಲಾಬಿನೇ ಬೇರೆ ಥರ ಇದೆ. ಸೊ ಇದೇನಾಗ್ತಿದೆ ಅಂದರೆ, ಇದೇ ಲಾಬಿ ಬನ್ನರ್ಘಟ್ಟದಿಂದ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಬಂದ್ಬಿಟ್ಟಿದೆ. ನಮ್ಮ ಬೆಳಗಾಮು, ದಾಂಡೇಲಿ ಆ ಕಡೆ ಎಲ್ಲ ಬಂದ್ಬಿಟ್ಟಿದೆ, ಕಾರವಾರ ತನಕ ಎಲ್ಲ ಇದೇ ಆಗ್ತಿದೆ. ಎಲ್ಲ ನಮ್ಮದು. ನಾನು ಇವತ್ತು ಹೊಟ್ಟೆ ತುಂಬಿಕೊಂಡು ಇನ್ನೊಂದು 10 ಜನರೇಷನ್ಸ್ಗೆ ಹೊಟ್ಟೆ ತುಂಬಿಸೋಕ್ಕೆ ಆ ಗೋಲ್ ಇಟ್ಕೊಂಡು ಬಂದಿದ್ದೀವಿ. ಸೊ ಎಲ್ಲ ಹಾಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇದನ್ನು ಯಾರು ತಡಿಬೇಕು? ಸರ್ಕಾರ. ಆ ಸರ್ಕಾರಕ್ಕೆ ತಡಿಬೇಕಂದ್ರೆ ನಮಗೆ ಆಪರ್ಚುನಿಟಿ ಇರೋದು ಕೋರ್ಟು, ಜುಡಿಷಿಯರಿ ಸ್ವಲ್ಪ ಮಾಡಿದ್ರೆ ಡೆಫಿನೆಟಾಗಿ ಕಾಡು ಉಳಿಯುತ್ತೆ. ನಾನು ಇವತ್ತಿಗೂ ಹೇಳ್ತೀನಿ, ಜುಡಿಷಿಯರಿ ಮೇಲೆ ನಮ್ಮದು ಹೋಪ್ ಇರೋದು. ನಾವು ಯಾವತ್ತೂ ಗೌರವಿಸ್ತೀವಿ ನಮ್ಮ ಜುಡಿಷಿಯರಿಯಿಂದ ಸ್ವಲ್ಪ ಕಾಡು ಉಳಿಸ್ಬೋದಂತೂ. ಬೇರೆಯವ್ರ ಬಗ್ಗೆ ನನಗೆ ಹೋಪೇ ಇಲ್ಲ. ಗೌರ್ಮೆಂಟ್ ಬಗ್ಗೆ ಹೋಪ್ ಇಲ್ಲ, ಕೆಲವು NGOಗಳ ಬಗ್ಗೆ ಹೋಪ್ ಇಲ್ಲ, ನಮ್ಮ ಈ ಇಂಡಸ್ಟ್ರಿಯಲಿಸ್ಟ್ ಮೇಲೆ ಹೋಪ್ ಇಲ್ಲ, ಮತ್ತು ನಮ್ಮ ಬ್ಯೂರೋಕ್ರಾಟ್ಸ್ ಮೇಲೆ ಹೋಪೇ ಇಲ್ಲ. ಆ್ಯಕ್ಚುಲಾಗಿ ನಾನು ಬ್ಲೇಮ್ ಮಾಡಬೇಕಂದ್ರೆ ಮೋರ್ ದೆನ್ ಮಿನಿಸ್ಟರ್ಸು MPಗಳನ್ನ ಬ್ಯೂರೋಕ್ರಾಟ್ಸ್ಗೆ ಬ್ಲೇಮ್ ಮಾಡ್ತೀನಿ ನಾನು. ಯಾಕಂದರೆ ಅವರೆಲ್ಲ ಓದಿ ಬಂದವರು, IAS ಮಾಡ್ಕೊಂಬಂದವ್ರೆ. ಈ ಥರ ಮಾಡಿದ್ರೆ ಏನು ಆಗ್ಬೋದು, ಡೆವಲಪ್ಮೆಂಟ್ ಎಷ್ಟು ಮಾಡಬೇಕು ಎಷ್ಟು ಮಾಡಬಾರ್ದು ಅಂದ್ಬಿಟ್ಟು ಬಂದಿರೋದು. ಅವರೇ ಇವತ್ತು ಕೂತ್ಕೊಂಡು ಎಲ್ಲ ಡಿಸ್ಟ್ರಕ್ಷನ್ ಮಾಡ್ಕೊಂಡು ಕೂತವ್ರೆ. ಅವ್ರು ಆ್ಯಕ್ಚುಲಾಗಿ ನೀವು ನೋಡಿ, ನಾನು ನಿಜ ಹೇಳ್ಬೇಕಂದ್ರೆ 80% ನಮ್ಮ ಪೊಲಿಟಿಷಿಯನ್ಸ್ಗೆ ಅರ್ಥ ಆಗಲ್ಲ. ಬಯೋಡೈವರ್ಸಿಟಿ ಅಂದರೆ ಏನು ಗೊತ್ತಿಲ್ಲ. ಕಾಡು ಹಿಂಗಿದೆ, ಪ್ರಾಣಿನ ಹಿಂಗಿದೆ ಅಂತ ಗೊತ್ತು. ಅದರಿಂದ ನಮಗೆ ಏನು ಬಯೋಡೈವರ್ಸಿಟಿ ಇದೆ, ಏನು ನಮ್ಗೆ ಬೆನಿಫಿಟ್ ಇದೆ ಅಂದ್ಬಿಟ್ಟು ಅವ್ರಿಗೆ ಕಾಳಜಿ ಇಲ್ಲ. ಸೊ ಇವರು ಬ್ಯೂರೋಕ್ರಾಟ್ಸ್, ಇವ್ರಿಗೆ
ಅಡ್ವೈಸ್ ಮಾಡಬೇಕು, ತೋರಿಸ್ಬೇಕು, ಮಾರ್ಗದರ್ಶನ. ಅನ್ಫಾರ್ಚುನೇಟಾಗಿ ಅವರೇ ಸುಮ್ಮನೆ ಕೂತಿದ್ರೆ ಎಲ್ಲ ನಡೀತಿರೋದು. ಅವ್ರು ಹೇಳಬೇಕು, ಮಿನಿಸ್ಟ್ರಿ ಏನೋ ಪ್ರಪೋಸಲ್ ಬಂತ, MLA ಏನೋ ಪ್ರಪೋಸಲ್, ಇಲ್ಲ ಸರ್ ಹಿಂಗೆ ಮಾಡಬಾರ್ದು, ಹಿಂಗಿದೆ, ತೊಂದರೆ ಆಗತ್ತೆ, ಮುಂದಕ್ಕೆ ಇದಾಗತ್ತೆ ಅಂತ ಹೇಳಬೇಕು. ಬಟ್ ಆ ಡೈರೆಕ್ಷನೇ ಇಲ್ಲ. ಸೊ ಬನ್ನರ್ಘಟ್ಟ ಅಂತೂ ನಾನು ಹೇಳ್ದಂಗೆ, ನಾನು ನೋಡಿದ್ರೆ ಬನ್ನರ್ಘಟ್ಟ, ನಾನು ಹೇಳ್ತಿರೋದು 80 ನಾನು ಹೋಗ್ತೀನಿ ಬನ್ನರ್ಘಟ್ಟಕ್ಕೆ, ಸೈಕಲ್ ಹೊಡ್ಕೊಂಡು ಹೋಗ್ತಿದ್ದೆ. ಇವತ್ತು ಹೋಗಿ ಬನ್ನರ್ಘಟ್ಟ ಅಂದರೆ ಕಾಡು ಮಧ್ಯ ಚೆನ್ನಾಗಾಗಿದೆ, ಕಾಡು ಸುತ್ತಲೂ ಎಲ್ಲ ಬಿದ್ರಕೊಂಡು ಬರ್ತಾ ಇದೆ, ಒಂದೊಂದಾಗೆ ಖಾಲಿ ಆಗ್ತಾ ಬರ್ತಿದೆ. ಕಾಡಲ್ಲಿ ಸಿಕ್ಕಾಪಟ್ಟೆ ನಮಗೆ ಅಲ್ಲಿ ಪ್ರೆಷಸ್ ಇದೆ. ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟು ಜಾಸ್ತಿ ಆಗ್ತಿದೆ, ಆನೆಗಳದಂತೂ ಸಿಕ್ಕಾಪಟ್ಟೆ ಇದೆ ಅಲ್ಲಿ. ಸೊ ಎಲ್ಲ ಒಂದು ಕಡೆ ನಾವು ಹೇಳೋದು, ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದ್ರೆ ಅದು ಉಳ್ಸ್ಕೊಳಕ್ಕಾಗೋದು. ಒಂದು ಇಂಡಿಪೆಂಡೆಂಟ್ NGO ಅಥವಾ ಇಂಡಿವಿಜುವಲ್ ಎಲ್ಲ ಏನು ಮಾಡೋಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ಅ ಕಲೆಕ್ಟಿವ್ ಎಫರ್ಟ್. ಸೊ ಕಲೆಕ್ಟಿವ್ ಎಫರ್ಟ್ ಬರೋದಂದರೆ ಎಲ್ಲರೂ ಜೋಡಿಸ್ಬೇಕು, ಕೈ ಜೋಡಿಸಿ ಎಷ್ಟು ಮಟ್ಟಕ್ಕೆ ನಾವು ಡೆವಲಪ್ಮೆಂಟ್ ಮಾಡೋಕ್ಕೂ ಮಾಡೋಣ, ಅದ್ರ ಮೇಲೆ ಮೀರಬಾರ್ದು. ಯಾಕಂದರೆ ಮೀರಿದ್ರೇ ನಮಗೆ ಬರೋದು ಈ ತೊಂದರೆಗಳು ಬರೋದು. ಸೊ ನಾನು ಬಿಡ್ತಾ ಇರೋದು ಬ್ಯೂರೋಕ್ರಾಟ್ಸ್ಗೆ ನಾನು ಹೇಳ್ತೀನಿ, ದಯವಿಟ್ಟು ಅಟ್ಲೀಸ್ಟ್ ಈಗಾದರೂ ನೀವು ದಯವಿಟ್ಟು ಅಡ್ವೈಸ್ ಮಾಡಿ. ನಾನು ಯಾವತ್ತೂ ಯೋಚಿಸ್ತೀನಿ, ನಮ್ಮ ವಿಧಾನಸೌಧದೊಳಗೆ ಯಾವತ್ತಾರು ಜನ ಎದ್ಬಿಟ್ಟು, ನಮ್ಮ MLAಗಳಿರಲಿ, ನಮ್ಮ MLC ಯಾವತ್ತಾರು ಎದ್ಬಿಟ್ಟು ಕಾಡು ಉಳಿಸ್ಬೇಕಂತ ಎಷ್ಟು ಜನ ಮಾತಾಡಿದ್ದಾರೆ? ಒಬ್ಬರು ಮಾತಾಡಲ್ಲ. ಕಾಡು ನಮಗೆ ಇದು ಎತ್ತಬೇಕಂದ್ರೆ ಎಲ್ಲ ಎದ್ಬಿಡ್ತಾರೆ, ಯಾರು ಕಾಡು ಉಳ್ಸೋಕೆ ಮಾತಾಡ್ತಿಲ್ಲ. ನಾವೇ ಹೇಳ್ತೀವಲ್ಲ, ಅವರು ಅವ್ರಿಗೆಲ್ಲ ಒಂದು ಪಾಠ ಕಲಿಸ್ಬೇಕು, ಯಾರನ್ನಾರು ಕರೆಸ್ಬಿಟ್ಟು, ಸರ್ ಕಾಡಂದ್ರೆ ಇದು, ವನ್ಯಜೀವಿ ಅಂದ್ರೆ ಇದು, ಈ ಬಯೋಡೈವರ್ಸಿಟಿ ಇದೆ ಅಂದ್ಬಿಟ್ಟು ಅವ್ರಿಗೊಂದು ಎಜುಕೇಷನ್ ಪ್ರೋಗ್ರಾಮ್ ಆಗಬೇಕು. ಬೇರೆ ಕರ್ನಾಟಕದಿಲ್ಲ, ಇಡೀ ದೇಶದೊಳಗೆ ಆಗಬೇಕು. ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ನಮ್ಮ ಪಾರ್ಲಿಮೆಂಟ್ರಿಗೆ ಆಗಬೇಕು. ಅಲ್ಲೇ 90% ತರಲೆಗಳಿರೋದು, ಅಗೇನ್ಸ್ಟ್ ಫಾರೆಸ್ಟ್ ಇರೋದು ಅಲ್ಲೇ. ಅಲ್ಲಿ ಸರಿ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಯಾಕಂದ್ರೆ ಅಲ್ಲಿಂದನೇ ಇದು ಇಟ್ ಕುಡ್ ಬಿ ಎ ಸ್ಟೇಟ್ ಸಬ್ಜೆಕ್ಟ್ ಫಾರೆಸ್ಟ್ ಇದು ಬಂದಾಗ. ಬಟ್ ಅವ್ರಿಗೂ ಅದಕ್ಕೂ ಒಂದು ಕಂಟ್ರೋಲ್ ಇದೆ, MOF. ಬಟ್ ಅದೇ ಸರಿ ಇಲ್ಲ ಅಂದರೆ ಇಲ್ಲೆಲ್ಲ ಎಲ್ಲಿ ಹೋಗುತ್ತೆ? ನಾವು ಎಂತೂ MOFಗೆ ನಾವಂತೂ ಈಗ ಬೆಲೆನೇ ಕೊಡಲ್ಲ. ಯಾಕಂದ್ರೆ ಅದು ಕಾಡು ಉಳ್ಸೋದು ಮಿನಿಸ್ಟ್ರಿನ, ಕಾಡು ಹಾಳು ಮಾಡೋದು ಮಿನಿಸ್ಟ್ರಿನ ಗೊತ್ತಾಗ್ತಿಲ್ಲ. ಜಾಸ್ತಿ ಕಾಡು ಹಾಳು ಮಾಡಿದ್ದಾರೆ. ಸೊ ಅದೆಲ್ಲ ನೋಡೋಕೆ ಹೋದರೆ ವಿ ಹ್ಯಾವ್ ಟು ಎನ್ಶೋರ್ ಕಾರಿಡಾರ್ ಇದ್ರೇ ಎಲಿಫೆಂಟ್ಸು ಮೂಮೆಂಟು, ಆಮೇಲೆ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಕಮ್ಮಿ ಆಗುತ್ತೆ. ಸೊ ಲೆಟ್ ಅಸ್ ಹೋಪ್.